ಏನ್ ಹೇಳೋಣ ಬಾಸ್, ನಮ್ ಬಾಸ್ ಬಗ್ಗೆ ನೋಡ್ಬೇಕು ಅಂತ ತುಂಬಾ ಆಸೆ ಅಷ್ಟೇ. 2.5 ವರ್ಷ ಆದ್ಮೇಲೆ ಬಿಗ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀನಿ. ನಾವು ನೋಡ್ತಿದ್ದು ಬಿಗ್ ಬಾಸ್ ಅನ್ನೋದು, ಈಗ ಅದನ್ನು ಮುಕ್ತಾಯ ಮಾಡ್ತೀನಿ ಅಂತ ಹೇಳೋರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಏನಂದ್ರೆ ಬ್ಯಾಸು ವರ್ಷಕ್ಕೆ ಅಟ್ಲೀಸ್ಟ್ 8 ಸಿನಿಮಾನು ಕೊಡ್ಲೇಬೇಕು ಜನಗಳಿಗೆ. ಯಾಕೆಂದ್ರೆ ಕನ್ನಡ ಸಿನಿಮಾದಿಂದ ಅವರು ತುಂಬಾ ಬೇರೆ ಬೇರೆ ಲ್ಯಾಂಗ್ವೇಜ್ ಇಂದ ಮಾಡ್ತಾರೆ. ಕನ್ನಡ ಸಿನಿಮಾದಿಂದ 8 ಸಿನಿಮಾ ಕೊಡ್ಲೇಬೇಕು ಅವರು. ಬೇರೆ ಲ್ಯಾಂಗ್ವೇಜ್ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕನ್ನಡ ಸಿನಿಮಾ 8 ಸಿನಿಮಾ ಕೊಟ್ಟೆ. ಏನಂದ್ರೆ ಬಿಗ್ ಸ್ಕ್ರೀನ್ ಅಲ್ಲಿ ನಮ್ಮ ಭಾಷೆ ನೋಡ್ದಂಗ ಆಗುತ್ತೆ ಅಷ್ಟೇ ನಮ್ಗೆ ಹೇಳೋದು. ಅಂದಲೆಲ್ಲ ನಮ್ ಗುರುಗಳಿದ್ದಾರೆ, ನಮ್ಮ ಅಕ್ಕ ಇದ್ದಾರೆ, ಅವರೆಲ್ಲ ನಮ್ದೊಂದು ಟೀಮು. ಇಲ್ಲಂದ್ರೆ ಮಂಡ್ಯದಿಂದ ಬಂದಿದ್ದಾರೆ, ಹುಬ್ಳಿ, ಧಾರವಾಡ, ಯಾವೇರಿ ಎಲ್ಲಾ ಕಡೆಯಿಂದ ಬಂದಿದ್ದಾರೆ. ಎಲ್ಲಾರು ಫ್ರೆಂಡ್ ಸರ್ಕಲ್ ಮಾಡಿದೀವಿ. ಇದು ಸ್ಯಾಂಪಲ್. ಬಾಸ್ ಇನ್ನ ಮುಂದಕ್ಕೆ ಏನಾರ ಸಿನಿಮಾ ವರ್ಷಕ್ಕೆ 2-3 ಮಾಡ್ತೇವೆ ಅಂತಂದ್ರೆ ಹಬ್ಬ ಒಂದ್ ಮಾಡೋದಂತೂ ಗ್ಯಾರಂಟಿ, ಮರಿ ಹೊಡೆಯೋದಂತೂ ಗ್ಯಾರಂಟಿ. ನೆಕ್ಸ್ಟ್ ಸಿನಿಮಾಗೆ ನ್ಯೂ ಇಯರ್ ಸಲ ಇದೆ ಸರ್. ನ್ಯೂ ಇಯರ್ ಬಾಸ್ ನೋಡೋದೇ ನ್ಯೂ ಇಯರ್. ನಾನು ಬೆಂಗಳೂರು ಬಂದು 10 ವರ್ಷ ಆಯ್ತು. ನಂದು ಕೆಲ್ಸಕ್ಕೆ ಬಂದು ಬೆಂಗಳೂರು ಬಂದು 10 ವರ್ಷದಲ್ಲಿ ಓರಿಯನ್ ಮಾಡಿ ನೋಡಿದ್ದು ಫಸ್ಟ್ ಅದೇ. ನಮ್ ಬಾಸ್ ನೋಡಿದ್ದು ಅದೇ ಫಸ್ಟ್ ಟೈಮ್. ಯಾಕೆ ಮನಿಲ್ವಾ, ಇವನಿಂದನೇ ಮಾತ್ರ ನಾನು ಬಾಸ್ ನೋಡಿದ್ದು. ಇದುವರೆಗೂ ನಮ್ಮ ಬಾಸ್ ಮೀಟ್ ಮಾಡಕ್ಕಾಗಿಲ್ಲ. ಮಾಡೇ ಮಾಡ್ತೀನಿ, ಸಾಯೋದ್ರೊಳಗಂತೂ ಮಾಡೇ ಮಾಡ್ತೀನಿ. ಚಕ್ರವರ್ತಿಗೆ, ಭಾಷೆಗೆ, ಅಲ್ಲಿಂದ ಕಟ್ಟೋಡ್ಗೆ, ಬೋಲೋ ಬೋಲೋ ಮ್ಯಾಕ್ಸ್, ಬೋಲೋ ಬೋಲೋ ಮ್ಯಾಕ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.